ನಮ್ಮಲ್ಲಿ ಪವರ್ ವೀಡರ್ ಬಂದು ಎಲ್ಲ ವೇರಿಯಂಟ್ ಇದೆ. 6ರಿಂದ 8 ವೇರಿಯಂಟು ಪವರ್ ವೀಡರ್ ಸಿಗುತ್ತೆ. ಅಂದರೆ 28, 30, 32, 34, 36 ಈ ರೇಂಜಲ್ಲಿ ಎಲ್ಲ ವೇರಿಯಂಟಲ್ಲೂ ಪವರ್ ವೀಡರ್ಸ್ಗೆ ಕರ್ನಾಟಕದಿಂದ ಎಲ್ಲ ಕಡೆಗೂ ಡೆಲಿವರಿ ಸಿಗುತ್ತೆ. ಇದಕ್ಕೆ ನಾವು 32 ಬ್ಲೇಡಿಂದ ರೋಟೋವೇಟರ್ ಸೆಟ್ ಇಂಟರ್ ಕಲ್ಟಿವೇಷನ್ಗೆ ಆಗಿರ್ಬೋದು, ಅಥವಾ ಟೊಮೆಟೊ ಬೆಳೆದಿರ್ತಾರೆ, ತಂತಿ ಬಿಡೋ ಬೆಳೆಗಳು, ಬೀನ್ಸು, ಅಥವಾ ಎಲ್ಲ 1.5 ಅಡಿ ದಾಯದಿಂದ 3.5 ಅಡಿ ದಾಯದವರೆಗೂ ಏನೆಲ್ಲ ಬೆಳೆಗಳು ಬೆಳೀತಾರೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಇಂಟರ್ ಕಲ್ಟಿವೇಷನ್ ಮಾಡ್ಕೋಬೋದು. ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 30,000 ರೂಪಾಯಿಗೆ ಪವರ್ ವೀಡರ್ನ ಲಾಂಚ್ ಮಾಡ್ತಾಯಿದ್ದೀವಿ. ಅದರ ಪವರ್ ವೀಡರ್ನ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೀರೂರು ಅಜ್ಜಂಪುರ ರೋಡಲ್ಲಿತ್ತು ಮೊದಲು. ಈಗ ಅಂಗಡಿ ಶಿಫ್ಟ್ ಮಾಡಿದ್ದೀವಿ. ಅಂಗಡಿ ಬಂದು ಈಗ ಬೀರೂರು ಸಿಟಿಗೆ ಶಿಫ್ಟ್ ಮಾಡಿದ್ದೀವಿ. ಏಕೆಂದರೆ ಟ್ರಾನ್ಸ್ಪೋರ್ಟ್ ರೈತರು ಬರೋರಿಗೆ ಟ್ರಾನ್ಸ್ಪೋರ್ಟ್ ತುಂಬ ತೊಂದರೆ ಆಗಿದ್ದರಿಂದ ಬೀರೂರು ಸಿಟಿಗೆ ಶಿಫ್ಟ್ ಮಾಡಿದ್ವಿ. ಬೀರೂರು ಸಿಟಿಲಿ ಪೊಲೀಸ್ ಸ್ಟೇಷನ್ ಪಕ್ಕ ಮತ್ತು DCC ಬ್ಯಾಂಕ್ ಆಪೋಸಿಟ್ಟೇ ಅಂಗಡಿ ಬರುತ್ತೆ. ಎದುರುಗಡೆನೇ ಇದು DCC ಬ್ಯಾಂಕ್ ಎದುರುಗಡೆನೇ ಅಂಗಡಿ ಕಾಣುತ್ತೆ, ಮತ್ತು ಇದು ಪೊಲೀಸ್ ಸ್ಟೇಷನ್ ಪಕ್ಕನೇ ಅಂಗಡಿ ಇದೆ. ಈಗ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇರೋದು ಬಂದು 30,000 ರೂಪಾಯಿ ಪವರ್ ವೀಡರ್ ಲಾಂಚ್ ಮಾಡಿದ್ದೀವಿ. ಅದು ಮೊದಲಿಂದಲೂ ಕೊಡ್ತಾ ಇದ್ದೀವಿ, ಈಗಲೂ ಕೂಡ ಅದೇ ರೇಟಲ್ಲಿ ಕೊಡ್ತಾ ಇದ್ದೀವಿ. ಅದೇ ಪವರ್ ವೀಡರು, ಅಪ್ಗ್ರೇಡ್ ಆಗಿರೋ ಪವರ್ ವೀಡರು ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾ ಇದ್ದೀವಿ. ಇದು ಬಂದು 170F ಇಂಜಿನ್ ಬರುತ್ತೆ, 3 ಲೀಟ್ರ್ ಟ್ಯಾಂಕ್ ಇರೋ ಕೆಪಾಸಿಟಿ ಇರೋಂಥ ವೀಡರ್ ಬರುತ್ತೆ, ಮತ್ತು ಅಳತೆ ಕಡಿಮೆ ಬರುತ್ತೆ. ಮೊದಲೇ ಬೇರೆ ವೀಡರ್ಗೂ ಇದಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಅರ್ಧ ಅಡಿ ಡಿಸ್ಟೆನ್ಸು ಸ್ವಲ್ಪ ಕಡಿಮೆ ಬರುತ್ತೆ, ಥಿಕ್ನೆಸ್ಸು. ಅಂದರೆ ಕಡಿಮೆ ಇರೋ ಜಾಗದಲ್ಲಿ ಉಳುಮೆ ಮಾಡ್ಕೊಳಕ್ಕೆ ಅನುಕೂಲ ಆಗಿದೆ. ಅಳತೆ ಕೂಡ ಅಗಲ ಕೂಡ ಕಡಿಮೆ ಇದೆ. ಮತ್ತು ಇದರಲ್ಲಿ ಸಾಲಿಡ್ ಟೈರ್ ಬರುತ್ತೆ. ಕೆಲವೊಂದರಲ್ಲಿ ಟ್ಯೂಬ್ಲೆಸ್ಸು ಬರುತ್ತೆ, ಕೆಲವಿರೋದ್ರಲ್ಲಿ ಟ್ಯೂಬ್ ಇರೋದು ಬರುತ್ತೆ. ಇದು ಟ್ಯೂಬ್ಲೆಸ್ ಬರುತ್ತೆ. ಪಂಚರ್ ಆಗೋದು ಅಥವಾ ಮುಳ್ಳು ಪಳ್ಳು ಇರೋ ಜಾಗದಲ್ಲಿ ಡ್ಯಾಮೇಜ್ ಆಗೋದು ಅದು ಯಾವುದೂ ಇರಲ್ಲ. ಆರಾಮಾಗಿ ಕಲ್ಟಿವೇಷನ್ ಹೊಲಕ್ಕೆ ಪಲ್ಕೆ ಕ್ಯಾರಿ ಮಾಡ್ಕೊಳಕ್ಕೆ ಚೆನ್ನಾಗಿದೆ. ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕಂದ್ರೆ, ನಮ್ಮ ರೈತರು ಇಂಟರ್ ಕಲ್ಟಿವೇಷನ್ಗೆ ಆಗಿರ್ಬೋದು, ಅಥವಾ ಟೊಮೆಟೊ ಬೆಳೆದಿರ್ತಾರೆ, ತಂತಿ ಬಿಡೋ ಬೆಳೆಗಳು, ಬೀನ್ಸು, ಅಥವಾ ಎಲ್ಲ 1.5 ಅಡಿ ದಾಯದಿಂದ 3.5 ಅಡಿ ದಾಯದವರೆಗೂ ಏನೆಲ್ಲ ಬೆಳೆಗಳು ಬೆಳೀತಾರೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಇಂಟರ್ ಕಲ್ಟಿವೇಷನ್ ಮಾಡ್ಕೋಬೋದು. ಇದ್ರ ಜೊತೆಲೇ ನಾವು 32 ಬ್ಲೇಡಿಂದ ರೋಟೋವೇಟರ್ ಸೆಟ್ ಕೊಡ್ತಾಯಿದ್ದೀವಿ. ಮೊದಲಿಗೆಲ್ಲ ಬ್ಲೇಡ್ ಸೆಟ್ ಬರ್ತಿದ್ದು ಅಡ್ಜಸ್ಟಬಲ್ಲು ಸಿಕ್ತಿತ್ತು. ಬಟ್ ಸೈಡಲ್ಲಿ ಬಾಂಡ್ಲಿ ತಿರ್ಕೋಬೇಕಾದ್ರೆ ಇದನ್ನು ಬಾಂಡ್ಲಿ ಸೈಡಲ್ಲಿ ಕೂರೋಕ್ಕಾಗ್ತಿರಲ್ಲ. ಯಾಕೆಂದರೆ ಕಟ್ಟಿಂಗ್ಸಿಗೆ ಚೆನ್ನಾಗಿರುತ್ತೆ, ತಿರ್ಕೊಬೇಕಾದ್ರೆ ಈಸಿಯಾಗಿ ಕಟ್ಟಿಂಗ್ಸ್ ಆಗುತ್ತೆ. ಬರೀ ಬ್ಲೇಡ್ ಸೆಟ್ ಅಂದರೆ ಒಂಥರ ಎಳ್ಕೊಂಡಂಗೆ ಆಗುತ್ತೆ ಒಂದು ಸೈಡಿಗೆ. ಬಟ್ ಇದು ಬಾಂಡ್ಲಿ ಹಾಕೊಂಡ್ರೆ ನೀಟಾಗಿ ಕಟ್ಟಿಂಗ್ಸ್ ಬರುತ್ತೆ. ಈಗ ಬರ್ತಾರೋ ಬ್ಲೇಡ್ ಸೆಟ್ಟಲ್ಲೆಲ್ಲ ಬಾಂಡ್ಲಿ ಈ ಪ್ರತಿಯೊಂದು ಬ್ಲೇಡ್ ಸೆಟ್ಟಿಗೂ ಬಾಂಡ್ಲಿನ ಕೂರಿಸ್ಕೋಬೋದು. ಆವಾಗ ಆ ಕಡೆ ಈ ಕಡೆ ಹೊಡ್ಕೊಂಡಾಗ ಬ್ಲೇಡ್ ಸೆಟ್ಟು ನೀಟಾಗಿ ತಿರುಗುತ್ತೆ. ಯಾವುದೇ ರೀತಿ ಒಂದು ಸೈಡಿಗೆ 2 ಸೈಡಿಗೆ ಎಳ್ಕೊಳಲ್ಲ, ನೀಟಾಗಿ ಕಲ್ಟಿವೇಷನ್ ಆಗುತ್ತೆ. ಈಗ 1.5 ಅಡಿ ದಾಯದಕ್ಕೆ ಇದು ಹೊಡಿಬೇಕು ಅಂದರೆ ಎಲ್ಲ ಪವರ್ ವೀಡರಲ್ಲೂ ಅಷ್ಟೇ ಮುಡ್ಗಾಡು ಬಿಚ್ಚಲೇಬೇಕು. ಮುಡ್ಗಾಡು ಬಿಚ್ಚಲಿಲ್ಲ ಅಂದರೆ ಎತ್ತರವಾದ ಬೆಳೆಗಳಿಗೆ ಹಾನಿ ಆಗುತ್ತೆ. ಆದ್ದರಿಂದ ಚಿಕ್ಕ ಬೆಳೆಗಳಿಗೆಲ್ಲ ಮಾಡ್ಕೋಬೋದು. ಮತ್ತು ಅಡಿಕೆ ಗಿಡದಕ್ಕೆ ಕಲ್ಟಿವೇಷನ್ಗೆ ಸೂಪರು. ಏಕೆಂದರೆ ಬೇರು ಕಟ್ಟಾಗೋದಾಗಲಿ ಬೇರೆ ರೀತಿ ಇದು ನೆಲ ಕೀಳೋದಾಗಲಿ ಆಗಲ್ಲ. ನೀಟಾಗಿ ಅರ್ಧ ಅಡಿಯಿಂದ 6 ಇಂಚಿಂದ 8 ಇಂಚು ಡೆಪ್ತ್ವರೆಗೂ ನೀಟಾಗಿ ಕಲ್ಟಿವೇಷನ್ ಮಾಡುತ್ತೆ, ಮಣ್ಣನ್ನು ಸ್ಮೂತ್ ಮಾಡುತ್ತೆ, ನೀರು ಕುಡಿಲಿಕ್ಕೂ, ತೋಟಗಳು ನೀರು ಕುಡಿಲಿಕ್ಕೂ ಅನುಕೂಲ ಆಗುತ್ತೆ. ಈಗ ಈ ಪವರ್ ವೀಡರ್ನ ನಾವು 30,000ಕ್ಕೆ ಲಾಂಚ್ ಮಾಡ್ತಾಯಿದ್ದೀವಿ. 30,000ಕ್ಕೆ ಕರ್ನಾಟಕದಿಂದ ಎಲ್ಲ ಕಡೆಗೂ ಡೆಲಿವರಿ ಸಿಗುತ್ತೆ. ನೀವು ಒಂದು ಸಲ ಅಂಗಡಿ ಹತ್ರ ವಿಸಿಟ್ ಮಾಡಿದ್ರು ಒಳ್ಳೆಯದು, ಅಥವಾ ನೀವು ಬಂದು ತಗೊಂಡೋಗ್ತೀವಿ ಅಂದರೆ ಬಂದು ತಗೊಂಡು ಕೂಡ ನೋಡಿ ಕೂಡ ತಗೊಂಡು ಹೋಗ್ಬೋದು. ಇಲ್ಲಿ ಮೊದಲಿಗೆ ಅಡ್ರೆಸ್ಸು ಹಳ್ಳಿಯಲ್ಲಿತ್ತು, ಈಗ ಅಡ್ರೆಸ್ ಚೇಂಜ್ ಆಗಿದೆ. ಇದು ಹಳ್ಳಿಯಿಂದ ಸಿಟಿ ಶಿಫ್ಟ್ ಮಾಡಿದ್ದೀವಿ ಅಂಗಡಿನ. ಬೀರೂರಿಗೆ ಪೊಲೀಸ್ ಸ್ಟೇಷನ್ ಪಕ್ಕ DCC ಬ್ಯಾಂಕ್ ಎದುರುಗಡೆ ಅಂಗಡಿನ ಶಿಫ್ಟ್ ಮಾಡಿದ್ದೀವಿ. ಒಂದು ಸಲ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ವಿಸಿಟ್ ಮಾಡಿ ನೋಡಿ. ಇಲ್ಲಿ ನಮ್ಮಲ್ಲಿ ಪವರ್ ವೀಡರ್ ಬಂದು ಎಲ್ಲ ವೇರಿಯಂಟ್ ಇದೆ. 6ರಿಂದ 8 ವೇರಿಯಂಟು ಪವರ್ ವೀಡರ್ ಸಿಗುತ್ತೆ. ಅಂದರೆ 28, 30, 32, 34, 36 ಈ ರೇಂಜಲ್ಲಿ ಎಲ್ಲ ವೇರಿಯಂಟಲ್ಲೂ ಪವರ್ ವೀಡರ್ಗಳು ಸಿಗುತ್ತೆ. ಕ್ವಾಲಿಟಿ ಮೇಲೆ ಪವರ್ ವೀಡರ್ ಸಿಗುತ್ತೆ. ಹಾಗಾಗಿ ಒಂದು ಸಲ ವಿಸಿಟ್ ಮಾಡಿ.